ಶ್ರೀ ಕನ್ಯಕಾದೇವಿ ಪುರಾಣ ನವಮ ಅಧ್ಯಾಯ. ಸಾಲಂಕಾಯನ ಮಹರ್ಷಿಯಿಂದ ಸದಾಚಾರ ಮಹಿಮೆಯನ್ನು ಕುರಿತು ಆಲಿಸಿದ ಮಣಿಗುಪ್ತಾದಿಗಳು, ಓ ಗುರುವರ್ಯ, ಯಾವ ವಿಧದ ಆಚಾರದಿಂದ ದೇವಿಯು ಸಂತುಷ್ಟಳಾಗಿ ತನ್ನನ್ನು ಸೇವಿಸುವ ಭಕ್ತನನ್ನು ಪಾಲಿಸುವಳೋ, ಯಾವ ಸದಾಚಾರ ಮಹಿಮೆಯನ್ನು ಕುರಿತು ತಾವು ಹೇಳಿದಿರೋ ಅಂಥ ಸದಾಚಾರವನ್ನು ಕುರಿತು ವಿವರವಾಗಿ ಕೇಳಬಯಸಿದ್ದೇವೆ. ಮತ್ತೆ ಯಾವ ಗಾಯತ್ರಿ ತಂತ್ರ ಮಹಿಮೆಯು ವರ್ಣನಾತೀತವೆಂದು ತಾವು ತಿಳಿದಿರೋ ಅಂಥ ಗಾಯತ್ರಿ ಮಂತ್ರವನ್ನು ಕುರಿತು ವಿಶದವಾಗಿ ನಮಗೆ ಅರುಹಿಸಿ ನಮ್ಮನ್ನು ಧನ್ಯರಾಗಿ ಮಾಡಿದೆಂದು ಪ್ರಾರ್ಥಿಸಿದರು. ಮಣಿಗುಪ್ತಾದಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಸಾಲಂಕಾಯನ ಮಹರ್ಷಿಗಳು ಈ ವಿಧವಾಗಿ ಹೇಳತೊಡಗಿದರು. ಸದಾಚಾರ ವಿಧಿಯ ವಿವರಣೆ. ಹೇ ವೈಶ್ಯಮೋತ್ತಮರೇ, ನಿಮ್ಮ ಧರ್ಮ ಜಿಜ್ಞಾಸೆಯನ್ನು ಕಂಡು ಮಿಗಿಲಾಗಿ ಸಂತಸಿದೆನು. ಪೂರ್ವದಲ್ಲಿ ನಾರದನಿಗೆ ಶ್ರೀಮನ್ನಾರಾಯಣನು, ಶೌನಕಾದಿಗಳಿಗೆ ಸೂತಮುನಿಯು ಹೇಳಿದ ಸದಾಚಾರದ ವಿಧಿವಿಶೇಷಗಳನ್ನು ನಿಮಗೀಗ ನಾನು ವಿವರಿಸುವೆನು. ಇದನ್ನು ಕುರಿತು ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸ ಮುನೀಂದ್ರರಿಂದ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ನಾನು ಆ ವಿಷಯಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಡುವೆನು. ಶ್ರದ್ಧಾಳುಗಳಾಗಿ ಆಲಿಸಿರಿ. ಸದಾಚಾರವು ಲೌಕಿಕ ಮತ್ತು ಶಾಸ್ತ್ರೀಯವೆಂದೇ ಎರಡು ಬಗೆಯಾಗಿವೆ. ತನ್ನ ಶ್ರೇಯಸ್ಸಿಗಾಗಿ ಮನುಷ್ಯನು ಈ ಎರಡನ್ನೂ ಆಚರಿಸಬೇಕು. ಧೀಮಂತರು ಗ್ರಾಮ ಧರ್ಮ, ವರ್ಣಧರ್ಮ, ಸಮಾಜ ಧರ್ಮ, ದೇಶಧರ್ಮ ಎಂಬ ಧರ್ಮಗಳನ್ನು ಆಚರಿಸಬೇಕು. ವೇದೋಕ್ತವಾದುದೇ ಸದ್ಧರ್ಮವೆಂದು ತಿಳಿಯಬೇಕು. ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಸದ್ಧರ್ಮವೆಂದು ತಿಳಿಯಬೇಕು. ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಪ್ರತಿನಿತ್ಯ ನಡೆಸಬೇಕಾದ ಅವಶ್ಯ ಕರ್ತವ್ಯಗಳನ್ನು ಮಹರ್ಷಿಗಳು ನುಡಿದ ರೀತಿಯಲ್ಲಿ ನಿಮಗೆ ತಿಳಿಸಿರುವೆನು. ಮಾನವನು ಪ್ರಾತಃ ಕಾಲದಲ್ಲಿ ಎಚ್ಚರಗೊಳ್ಳಬೇಕು. ಕೂಡಲೇ ಶುಭಕರವಾದ ಒಂದು ವಸ್ತುವನ್ನು ದರ್ಶಿಸಬೇಕು. ದೀಪ, ಬಂಗಾರ, ಖಡ್ಗ, ಸಮುದ್ರ, ಹಚ್ಚ ಹಸುರಿನ ಗದ್ದೆ, ಮೇಘದಿಂದಾವೃತವಾದ ಪರ್ವತ, ಕರುವಿನೊಡಗೂಡಿದ ಹಸು, ಧರ್ಮಪತ್ನಿ ಅಥವಾ ತನಗೆ ವಿಶೇಷವಾಗಿ ಪ್ರಿಯವಾದ ವ್ಯಕ್ತಿ, ತನ್ನ ಬಲಗೈಯಿನ ಅಂಗೈ ಮೊದಲಾದವು ಮಂಗಳಕರ ವಸ್ತುಗಳೆಂದು ಹಿರಿಯರು ಹೇಳಿರುವರು. ಪ್ರಭಾತ ಸಮಯದಲ್ಲಿ ಸ್ವೀಯ ಕರದರ್ಶನವು ಅತ್ಯಂತ ಸುಲಭ ಸಾಧ್ಯ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಶ್ರೀ ಕನ್ಯಕಾ ಪ್ರಭಾತೆ ಕರದರ್ಶನಂ ಎಂದು ಪಠಿಸುತ್ತಾ ಕರದರ್ಶನವನ್ನು ಮಾಡಬೇಕು. ಆ ಬಳಿಕ ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಎಂದು ಹೇಳಿ ಭೂದೇವಿಗೆ ನಮಸ್ಕರಿಸಿ ಹಾಸಿಗೆ ಮೇಲಿಂದ ನೆಲದ ಮೇಲೆ ಕಾಲುಗಳನ್ನು ಇಡಬೇಕು. ಆ ನಂತರ ದೇಶ ಕಾಲ ಪಾತ್ರಾದಿಗಳನ್ನು ಅರಿತು ಶೌಚಕ್ರಿಯೆಯನ್ನು ನಿರ್ವಹಿಸಬೇಕು. ಆ ಬಳಿಕ ಆಚಮನ ಮಾಡಿ ಮುಖ ಪ್ರಕ್ಷಾಳನ ಮಾಡಿಕೊಳ್ಳಬೇಕು. ದೇಹ ಶುದ್ಧಿಗಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ನುಡಿದು ಸಮಸ್ತ ಪುಣ್ಯ ನದಿ ಜಲಗಳನ್ನು ತಾನು ಸ್ನಾನ ಮಾಡುವ ನೀರಿನಲ್ಲಿ ವಾಸಿಸುವರೆಂದು ಪ್ರಾರ್ಥಿಸಬೇಕು. ಸ್ನಾನದಿಂದ ಶರೀರ ಶುದ್ಧಿಯೇ ಅಲ್ಲದೆ ಮಲಿನ ಕರ್ಮಗಳು, ಪಾಪಗಳು ಕೂಡ ತೊಲಗಿ ಹೋಗುವವು. ಸ್ನಾನದ ನಂತರ ಶುದ್ಧ ವಸ್ತ್ರಗಳನ್ನು ಧರಿಸಿ ದೇವ, ಋಷಿ, ಪಿತೃಗಳ ಪ್ರೀತಿಗಾಗಿ ಅರ್ಘ್ಯ ಪ್ರದಾನಗಳನ್ನು ಆಚರಿಸಬೇಕು. ಅನಂತರ ಯಥಾವಿಧಿಯಾಗಿ ವಿಭೂತಿ, ಕುಂಕುಮ, ತಿಲಕಗಳನ್ನು, ರುದ್ರಾಕ್ಷಿ ಮಾಲಾಗಳನ್ನು ಧರಿಸಬೇಕು. ರುದ್ರಾಕ್ಷಿಗಳು ರುದ್ರ ನೇತ್ರಗಳಿಂದ ಪ್ರಭವಿಸಿವೆ ಎಂದು ಹಿರಿಯರ ನುಡಿ. ರುದ್ರಾಕ್ಷಿ ಧಾರಣೆಯು ಶಿವಜ್ಞಾನಕ್ಕೆ ಪರಮ ಸಾಧನ. ಎಲ್ಲ ಆಶ್ರಮದವರು, ಎಲ್ಲ ವರ್ಣದವರು ರುದ್ರಾಕ್ಷಿಗಳನ್ನು ಧರಿಸಬಹುದು. ಸದಾಚಾರಪರರು ತಮ್ಮ ಇಚ್ಛಾನುಸಾರವಾಗಿ ತುಳಸಿ ಮಾಲೆಗಳನ್ನು, ಸ್ಫಟಿಕಹಾರಗಳನ್ನು ಕೂಡ ಧರಿಸಬಹುದು.
ತುಳಸಿ ಧಾರಣೆಯಿಂದ ಶಾಂತಗುಣ, ಸಾಧುತ್ವ ಗುಣಗಳು ಬೆಳೆಯಬಲ್ಲವು. ಸ್ಫಟಿಕ ಧಾರಣೆಯಿಂದ ಕಾರ್ಯದೀಕ್ಷೆ, ದೃಢತತ್ವಗಳು ವೃದ್ಧಿ ಹೊಂದುವುದು. ರುದ್ರಾಕ್ಷಿ, ತುಳಸಿ, ಸ್ಫಟಿಕಗಳಿಂದ ಪವಿತ್ರತೆ, ನಿರ್ಮಲತ್ವ, ಆಧ್ಯಾತ್ಮಿಕ ಜ್ಞಾನಾಭಿವೃದ್ಧಿ ಉಂಟಾಗುವುದೇ ಅಲ್ಲದೆ ಅನೇಕ ಶಾರೀರಿಕ ವ್ಯಾಧಿಗಳು ಉಪಶಮನಗೊಳ್ಳುವವು. ವೈಶ್ಯಶ್ರೇಷ್ಠರೇ, ಪದ್ಮಪುರಾಣದ ಉತ್ತರಕಾಂಡದಲ್ಲಿ ತುಳಸಿ ಮಹತ್ವವನ್ನು ಸವಿವರವಾಗಿ ತಿಳಿಸಲ್ಪಟ್ಟಿದೆ. ಈಗ ಪುಣ್ಯಪ್ರದವಾದ ಸಂಧ್ಯೋಪಾಸನೆಯನ್ನು ಕುರಿತು ಕೇಳಿರಿ. ಪ್ರಭಾತ ಸಮಯದಲ್ಲಿ ಪ್ರಾತಃ ಸಂಧ್ಯೆಯನ್ನು ಸೂರ್ಯನು ನಡುನೆತ್ತಿಯ ಮೇಲಿರುವಾಗ, ಮಧ್ಯಾಹ್ನ ಸಂಧ್ಯೆಯನ್ನು ರವಿಯು ಅಸ್ತಮಿಸುವ ಮೊದಲೇ ಸಾಯಂ ಸಂಧ್ಯೆಯನ್ನು ಮಾನವನು ಉಪಾಸಿಸಬೇಕು. ಸಂಧ್ಯೋಪಾಸನೆಯಲ್ಲಿ ಗಾಯತ್ರಿಯನ್ನು ಉಪಾಸಿಸುವುದು ಬಲು ಮುಖ್ಯವಾಗಿದೆ. ಗಾಯತ್ರಿ ಸಮರ್ಚನೆಯು ಸರ್ವವೇದ ಸಾರಭೂತವಾಗುವುದು. ಗಾಯತ್ರಿಯು ಶ್ರೀ ಕನ್ಯಾದೇವಿಗೆ ಅಪರೂಪವೇ ಎಂದು ತಿಳಿಯಲಾಗುವುದು. ಸಂಧ್ಯೋಪಾಸನೆಯ ಅಂಗವಾಗಿ ಹಣೆಯಲ್ಲಿ ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ಹಣೆಯಲ್ಲಿ ಧರಿಸುವ ವಿಭೂತಿಯ ಹಿರಿತನವು ವಿಶಿಷ್ಟವಾದುದು. ಆದ್ದರಿಂದ ಭಸಿತವೆಂದು ಪಾಪಗಳನ್ನು ಭಸ್ಮ ಮಾಡುವುದರಿಂದ, ಭಸ್ಮವೆಂದು ಅಣಿಮಾದಿ ವಿಭೂತಿಗಳನ್ನು ಉಂಟು ಮಾಡುವುದರಿಂದ, ವಿಭೂತಿಯೆಂದು ರಕ್ಷಣೆಯನ್ನು ನೀಡುವುದಾದ್ದರಿಂದ ರಕ್ಷಕಿ ಎಂದು ಈ ವಿಭೂತಿ ಭಸ್ಮವು ಕರೆಯಲಾಗುತ್ತದೆ. ಹಣೆಯಲ್ಲಿ ಊರ್ಧ್ವ ಪುಂಡ್ರಗಳನ್ನು ಧರಿಸುವವರು ಬೆಳಗುತ್ತಿರುವ ದೀಪಶಿಖೆಯಂತಾಗಲಿ, ಬಿದಿರೆಲೆಯಂತಾಗಲಿ, ಕಮಲ ಮೊಗ್ಗಿನಂತಾಗಲಿ, ತ್ರಿಶೂಲದಂತಾಗಲಿ, ಪೂರ್ಣ ಚಂದ್ರನಂತಾಗಲಿ, ಚತುಷ್ಕೋನಯುತವಾಗಿಯೂ ಆಗಲಿ ಅವರವರ ಸಂಪ್ರದಾಯಗಳನ್ನು ಹಿಡಿದು ಇವುಗಳನ್ನು ಧರಿಸುವರು. ಹಾಗಲ್ಲದೆ ಕುಂಕುಮ ತಿಲಕ ಧಾರಣೆ ಮಾಡುವವರು ಹಣೆಯಲ್ಲಿ 2 ಕಣ್ಣುಗಳ ತುದಿಯವರೆಗೂ ವಿಭೂತಿಯನ್ನು ಧರಿಸಿ ತ್ರಿಕೂಟಿ ಅಥವಾ ಅಮೃತ ಪ್ರದೇಶವೆನಿಸಲ್ಪಡುವ ಭ್ರುಕುಟಿ ಮಧ್ಯದಲ್ಲಿ ಚಂದನದಿಂದ ಕೂಡಿದ ಕುಂಕುಮವನ್ನು ಚಂದ್ರಬಿಂಬಾಕೃತಿಯೊಡನೆ ತಿಲಕವಾಗಿ ಧರಿಸಬೇಕು. ಶ್ರೀದೇವಿಯಾದ ಪರಾಂಬಿಕೆಯು ಇಂಥ ತಿಲಕಧಾರಣೆ ಮಾಡುವವರ ಯೋಗಕ್ಷೇಮಗಳನ್ನು ವಹಿಸಿ ಅವರಿಗೆ ಕೈವಲ್ಯವನ್ನು ಸಾಧಿಸುವಳೆಂದು ಲಲಾಟದಲ್ಲಿ ಕುಂಕುಮವನ್ನು ಧರಿಸುವುದು ಶ್ರೀ ಕನ್ಯಾದೇವಿಗೆ ಪ್ರೀತಿಕರವೆಂದು ಹಿರಿಯರು ವಿಶದವಾಗಿ ತಿಳಿಸುವವರು. ತ್ರಿಪುಂಡ್ರ, ಊರ್ಧ್ವಪುಂಡ್ರ, ಕುಂಕುಮ ತಿಲಕಾದಿಗಳನ್ನು ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ಸದಾಚಾರಿಗಳು ಧರಿಸುತ್ತಿರುವರು. ಈ ವಿಧದಲ್ಲಿ ತಿಲಕಗಳನ್ನಿಟ್ಟುಕೊಳ್ಳುವುದನ್ನು ಶಿರೋವ್ರತವೆಂದು ಕರೆಯುವರು. ಅಥರ್ವ ಶೀರ್ಷೋಪನಿಷತ್ತಿನಲ್ಲಿ ಆ ಶಿರೋವ್ರತವನ್ನು ಕುರಿತು ವಿಪುಲವಾಗಿ ಹೇಳಲ್ಪಟ್ಟಿದೆ. ಶಿರೋವ್ರತವು ಯತಿಗಳಿಗೆ ಜ್ಞಾನವನ್ನು, ವಾನಪ್ರಸ್ಥಗಳಿಗೆ ವೈರಾಗ್ಯವನ್ನು, ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು, ಬ್ರಹ್ಮಚಾರಿಗಳಿಗೆ ಸ್ವಾಧ್ಯಾನವನ್ನು ಪ್ರಸಾದಿಸುವುದು. ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು, ಬ್ರಹ್ಮಚಾರಿಗಳಿಗೆ ಸ್ವ ಅಧ್ಯಾಯವನ್ನು ಪ್ರಸಾದಿಸುವುದು. ದೇವತೆಗಳು ಕೂಡ ರಕ್ಷತೆಗೆ, ಭದ್ರತೆಗೆ, ಪವಿತ್ರತೆಗೆ ತಿಲಕಧಾರಣೆ ಮಾಡುವರೆಂದು ಶಾಸ್ತ್ರಗಳು ತಿಳಿಸಿಕೊಟ್ಟಿವೆ. ಹೀಗೆ ತಿಲಕಧಾರಣೆ ಮಾಡಿದ ಮೇಲೆ ಒಂದು ಪವಿತ್ರ ಸ್ಥಳದಲ್ಲಿ ಕುಳಿತುಕೊಂಡು ಉತ್ತಮವಾದ ಆಚಮನ ಕ್ರಿಯಾಸಹಿತ ಸಂಧ್ಯಾ ವಂದನೆಯನ್ನು ಪ್ರಾರಂಭಿಸಬೇಕು. ಆಚಮನ ಕ್ರಿಯೆಯು ವೈದಿಕ, ಶ್ರೌತ, ಶುದ್ಧ, ಪೌರಾಣಿಕ, ಸ್ಮಾರ್ಥ, ತಾಂತ್ರಿಕ ಎಂದು 6 ವಿಧಗಳಲ್ಲಿ ಆಚರಿಸಲ್ಪಡುವುದು. ತಮ್ಮ ಸಾಂಪ್ರದಾಯಿಕ ಸಂದರ್ಭಗಳನ್ನು ಅನುಸರಿಸಿ ಆಚಮನವನ್ನು ಆಚರಿಸಬೇಕು. ಅನಂತರ ಓಂಕಾರವನ್ನು ತನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಶ್ರೀಪಾದ ಗಾಯತ್ರಿಯನ್ನು ಜಪಿಸುತ್ತಾ ಪ್ರಾಣಾಯಾಮವನ್ನು ಆಚರಿಸಬೇಕು. ಪೂರಕ, ಕುಂಭಕ, ರೇಚಕಗಳೆಂಬ
ಕ್ರಿಯೆಗಳಿಂದ ಕೂಡಿದ ಪ್ರಾಣಾಯಾಮ ಪ್ರಕ್ರಿಯೆಯನ್ನು ಗುರುಮುಖೇನ ತಿಳಿದುಕೊಂಡು ಅಭ್ಯಾಸ ಮಾಡಿ ಆಚರಿಸಬೇಕು. ಪ್ರಾಣಾಯಾಮವು ಪ್ರಣವ ಆತ್ಮಕವು. ಪರಮಾತ್ಮನು ಪ್ರಣವ ಸ್ವರೂಪನು. ಆದ್ದರಿಂದ ಪ್ರಾಣಾಯಾಮವು ಪರಮಾತ್ಮ ಸ್ವರೂಪವೇ ಆಗುವುದೆಂದು ಬಲ್ಲವರು ಹೇಳುವರು. ಇದು ಪ್ರಾಣಶಕ್ತಿಯನ್ನು ವೃದ್ಧಿಪಡಿಸುವುದು. ಬಳಿಕ ಶ್ಲೋಕ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರು ಮಂತ್ರದಿಂದ ಗುರುಧ್ಯಾನ ಮಾಡಬೇಕು. ತರುವಾಯ ಕಾಲ ಸಂಕೀರ್ತನ ರೂಪದಾದ ಸಂಕಲ್ಪವನ್ನು ಹೇಳಿಕೊಂಡು ಮಾರ್ಜನವನ್ನು ಆಚರಿಸಿ ಜಲಪ್ರಾಶನ ಮಾಡಬೇಕು. ಒಳಗಿನ ದೋಷಗಳನ್ನು ಪಾಪಗಳನ್ನು ಹರಿಸುವುದಕ್ಕಾಗಿ ಪುನಃ ಮಾರ್ಜನೆಯನ್ನು ಆಚರಿಸಬೇಕು. ಅನಂತರ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ಜಲಾಂಜಲಿಯನ್ನು ಸೂರ್ಯದೇವನಿಗೆ 3 ಬಾರಿ ಅರ್ಘ್ಯ ನೀಡಬೇಕು. ಆ ಬಳಿಕ ಅಸವಾದಿತ್ಯೋ ಬ್ರಹ್ಮ ಎಂದು ನೀರನ್ನು ಪ್ರದಕ್ಷಿಣೀಕರಿಸಬೇಕು. ಮಧ್ಯಾಹ್ನದಲ್ಲಿ 1 ಬಾರಿ ಅರ್ಘ್ಯವನ್ನು ನೀಡಬೇಕು. ಸಂಧ್ಯೆಗಳಲ್ಲಿ 3 ಬಾರಿ ಅರ್ಘ್ಯ ಕೊಡಬೇಕು. ಗಾಯತ್ರಿ ದೇವಿಯನ್ನು ಆವಾಹನೆ ಮಾಡಿ ಹೃದಯದಲ್ಲಿ ಧ್ಯಾನಿಸಿ ಬಳಿಕ ಯಥಾಶಕ್ತಿ ಮಂತ್ರಜಪವನ್ನು ಆಚರಿಸಬೇಕು. ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡದಿದ್ದರೂ ಕೃಪಣತ್ವವಿಲ್ಲದ ಒಳ್ಳೆಯ ಮನಸ್ಸಿನಿಂದ ಸಚ್ಚಿದಾನಂದ ಸ್ವರೂಪಿಯಾದ ಗಾಯತ್ರಿ ದೇವಿಯನ್ನು ಧ್ಯಾನಿಸಿ ಜಪಿಸುವವರು ಅನಂತ ಫಲಗಳನ್ನು ಹೊಂದುವರು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬೀ ಮಂತ್ರವು ಗಾಯತ್ರಿ ಮಂತ್ರವು. ಇದು ಉಪನಯನ ಕಾಲದಲ್ಲಿ ಗುರುಗಳಿಂದ ಉಪದೇಶಿಸಲ್ಪಟ್ಟಿರುವುದರಿಂದ ಗುರು ಮಂತ್ರವೆಂದು ಬ್ರಹ್ಮೋಪದೇಶವೆಂದು ನುಡಿಯಲ್ಪಟ್ಟಿದೆ. ಇದೇ ತ್ರಿಪಾದ ಗಾಯತ್ರಿ ಗಾಯತ್ರಿ ಮಂತ್ರ. ಇದುವೇ ಜಪ ಗಾಯತ್ರಿ ಎಂದು ಪ್ರಸಿದ್ಧವಾಗಿದೆ. ಇದನ್ನು ಕರ್ಮಗಾಯತ್ರಿ ಪ್ರಕಟ ಗಾಯತ್ರಿ ಎಂದು ಕೂಡ ಪ್ರಾಜ್ಞರು ನುಡಿಯುವರು. ಇದರಲ್ಲಿ ಸಮಸ್ತ ಯೋಗ ರಹಸ್ಯಗಳು ವೇದಾಂತ ಕೂಡ ಪ್ರಾಜ್ಞರು ನುಡಿಯುವರು. ಇದರಲ್ಲಿ ಸಮಸ್ತ ಯೋಗ ರಹಸ್ಯಗಳು ವೇದಾಂತ ರಹಸ್ಯಗಳು ಅಡಗಿವೆ. ಮಾನವನು ತುರಿಯಾಶ್ರಮದಲ್ಲಿ ಪ್ರವೇಶಿಸಿದಾಗ ಈ ಗಾಯತ್ರಿ ಮಂತ್ರದ 4ನೇ ಪಾದವನ್ನು ಸೇರಿಸಿ ಜಪಿಸಬೇಕು. ಆ ಚತುಷ್ಪಾದ ಗಾಯತ್ರಿಯನ್ನು ಪೂರ್ವಗಾಯತ್ರಿ ಎನ್ನುವರು. ಈ ಗುಪ್ತ ಗಾಯತ್ರಿ ವಿವರಣೆಯನ್ನು ಪಂಚದಶಿ ಮತ್ತು ವರವ್ಯಾಸ ರಹಸ್ಯಗಳಲ್ಲಿವೆ. ಗಾಯತ್ರಿ ಮಂತ್ರ ಜಪವು ಇಹ ಪರ ಸೌಖ್ಯದಾಯಕವು. ಗಾಯತ್ರಿ ಆದಿಕನ್ಯೆಯಾದ ಯೋಗಮಾಯ ಸ್ವರೂಪಿಣಿ. ಈ ಶಕ್ತಿಯೇ ಕಲಿಯುಗದಲ್ಲಿ ಸತ್ಯ ಹಿಂಸೆಗಳಿಂದ ಶಾಂತಿ ತ್ಯಾಗ ಕಾರಣಗಳಿಂದ ವಿನೂತನ ವಿಧಾನವನ್ನು ಲೋಕದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಶ್ರೀ ಕುಸುಮ ಶ್ರೇಷ್ಠಿಯ ಸದನದಲ್ಲಿ ಶ್ರೀ ವಾಸವಿ ಕನ್ಯಕಾ ನಾಮದಲ್ಲಿ ಅವತರಿಸಿದಳು. ಆದಿಶಕ್ತ್ಯೈ ಚ ವಿದ್ಮಹೆ ವಾಸವಿ ದೇವಿ ಧೀಮಹಿ ತನ್ನಃ ಕನ್ಯಾ ಪ್ರಚೋದಯಾತ್ ಎಂದು ಶ್ರೀ ವಾಸವಿ ಗಾಯತ್ರಿ ಜಪಿಸುವವರಿಗೂ ಕೂಡ ಮೇಲೆ ತಿಳಿಸಿದ ಸಮಸ್ತ ಫಲಗಳು ಲಭಿಸುವವು. ಸಂಧ್ಯಾ ವಂದನೆಯಂದು ಗಾಯತ್ರಿ ಜಪವನ್ನು ಆಚರಿಸಿದ ತರುವಾಯ ಗಾಯತ್ರಿ ತರ್ಪಣವನ್ನು ಆಚರಿಸಬೇಕು. ಆ ಬಳಿಕ ಭೂಮಿಗೆ ನಮಸ್ಕಾರ ಮಾಡಬೇಕು. ದ್ವಿಜರು ತಮ್ಮ ಗೋತ್ರ ಋಷಿನಾಮಗಳುಳ್ಳ ಪ್ರವರವನ್ನು ಹೇಳಿ ನಮಸ್ಕರಿಸಬೇಕು.
ಈ ವಿಧದಲ್ಲಿ ಪ್ರಾತಃ ಕಾಲದಲ್ಲಿ ಸಂಧ್ಯಾವಂದನೆಯು ವಿಧಿಸಲ್ಪಟ್ಟಿದೆ. ಸಂಧ್ಯಾವಂದನೆಯು ಮುಗಿದ ಬಳಿಕ ಅಗ್ನಿ ಕಾರ್ಯವನ್ನು ಆಚರಿಸಬೇಕು. ಆನಂತರ ಸಾವಧಾನ ಚಿತ್ತದಿಂದ ಪಂಚಾಯುತನ ಪೂಜೆಯನ್ನು ನೆರವೇರಿಸಬೇಕು. ಮಧ್ಯದಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿಯನ್ನು, ಈಶಾನ್ಯದಲ್ಲಿ ವಿಷ್ಣುವನ್ನು, ಆಗ್ನೇಯದಲ್ಲಿ ಶಿವನನ್ನು, ನೈಋತ್ಯದಲ್ಲಿ ಗಣಪತಿಯನ್ನು, ವಾಯವ್ಯದಲ್ಲಿ ಸೂರ್ಯನನ್ನು ಇಟ್ಟು ಅರ್ಚಿಸಬೇಕು. ಓ ವೈಶ್ಯಪುಂಗವರೇ, ಉದಯ ಕಾಲದಲ್ಲಿ ಮಾಡಿದಂತೆಯೇ ಮಧ್ಯಾಹ್ನ ಸಾಯಂಕಾಲಗಳಲ್ಲಿಯೂ ಕೂಡ ವಿದ್ಯುಕ್ತವಾಗಿ ಸಂಧ್ಯಾವಂದನೆಯನ್ನು ಮಾತ್ರ ಮಾಡಬೇಕು. ಗೃಹಸ್ಥಿಗಳಿಗೆ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಎಂಬ ಪಂಚಯಜ್ಞಗಳು ವಿಧಿಸಲ್ಪಟ್ಟಿವೆ. ಬ್ರಹ್ಮನಿಷ್ಠೆ, ಬ್ರಹ್ಮೋಪಾಸನೆ, ಬ್ರಹ್ಮತತ್ವ ವಿಚಾರ, ಪ್ರಣವಧ್ಯಾನ, ಉಪನಿಷತ್ ಪಾರಾಯಣ, ಗೀತಾಪಾರಾಯಣ ಮುಂತಾದವು ಬ್ರಹ್ಮಯಜ್ಞವೆನಿಸುವುದು. ಪ್ರಾತಃ ಸಂಧ್ಯಾಕಾಲಗಳಲ್ಲಿ ಅಗ್ನಿ ಕಾರ್ಯವನ್ನು ಮಾಡಿ ಇಂದ್ರಿಯಗಳಿಗೆ, ಇಂದ್ರಿಯಾಧಿಪತಿಗಳಿಗೆ ಹವಿರ್ಭಾಗವನ್ನು ನೀಡುವುದು ದೇವಯಜ್ಞವೆನಿಸುವುದು. ಪ್ರತಿ ಗೃಹದಲ್ಲೂ ಮಾಡಲ್ಪಡುವ ಈ ಯಜ್ಞಗಳ ಧೂಮದಿಂದ ದೇಹಬಲ, ಬುದ್ಧಿಬಲ ಹೆಚ್ಚುವವು. ವಾತಾವರಣ ಕಾಲುಷ್ಯವು ಅಳಿದು ಹೋಗುವುದು. ವಾಯುವು ಪರಿಶುದ್ಧವಾಗಿ ಜೀವಿಗಳಿಗೆ ಆರೋಗ್ಯ ಉಂಟಾಗುವುದು. ದೈವ ಕೃಪೆಯುಂಟಾಗುವುದು. ಹೀಗೆ ಸಮಸ್ತ ಶ್ರೇಯಸ್ಸುಗಳು ಪ್ರಾಪ್ತಿಯಾಗುವುವು. ನಮಗೆ ದೇಹ ಜನ್ಮವನ್ನು ಪ್ರಸಾದಿಸುವ ಮಾತಾಪಿತೃಗಳು, ಜ್ಞಾನ ಜನ್ಮವನ್ನು ಪ್ರಸಾದಿಸುವ ಗುರು ಮತ್ತು ಪಿತೃ ಸಮಾನರಾದ ಇತರ ಹಿರಿಯರಿಗೆ ಸೇವೆ ಸಲ್ಲಿಸುವುದು, ಪೋಷಿಸುವುದು ಎಂಬಿವೆಲ್ಲ ಪಿತೃಯಜ್ಞವೆನಿಸುವುದು. ನಮ್ಮ ಗೃಹಗಳಿಗೆ ಬರುವ ಲೋಕೋಪಕಾರ ಪರಾಯಣರಾದ ಹಿರಿಯರು, ವಿದ್ವಾಂಸರು, ಸ್ವಾಮಿಗಳು, ಮಿತ್ರರು ಮೊದಲಾದ ಸಜ್ಜನರಿಗೆ ಆತಿಥ್ಯವನ್ನಿತ್ತು ಸತ್ಕರಿಸುವುದು ಅತಿಥಿಯಜ್ಞವೆನಿಸುವುದು. ಸಮಾಜದ ಸೌಭಾಗ್ಯಕ್ಕೆ ಉಪಯೋಗವಾಗುವ ಗೋವುಗಳು, ಅಶ್ವಗಳು, ಶ್ವಾನಗಳು, ಕುರಿಗಳು, ಮೇಕೆಗಳು ಇತ್ಯಾದಿ ಪ್ರಾಣಿಗಳನ್ನು, ಕೋಳಿಗಳು, ಕಾಗೆಗಳು, ಪಾರಿವಾಳಗಳು, ಗಿಳಿಗಳು ಇತ್ಯಾದಿ ಪಕ್ಷಿಗಳ ರೂಪದ ಪ್ರಾಣಿಗಳನ್ನು ಪೋಷಿಸುವುದು ಭೂತಯಜ್ಞವೆನಿಸುವುದು. ಅವುಗಳನ್ನು ಆಚರಿಸಬೇಕು. ಪ್ರತಿದಿನವೂ ಗೃಹಸ್ಥಿಗಳು ಮಾಡುವ ಗೃಹ ಕೃತ್ಯಾದಿಗಳಿಂದ ಕ್ರಿಮಿಕೀಟಗಳು ಮರಣಿಸುತ್ತಿರುತ್ತವೆ. ಇಂಥ ಚರ್ಯಗಳಿಂದ ಪ್ರಾಪ್ತವಾಗುವ ಪಾಪಗಳನ್ನು ಅವರು ಕಳೆದುಕೊಳ್ಳಬೇಕು. ಸೊಪ್ಪು, ತರಕಾರಿ, ಪತ್ರೆ, ಹಣ್ಣುಗಳು ಮೊದಲಾದ ಪದಾರ್ಥಗಳನ್ನು ಅಗ್ನಿಯಲ್ಲಿ ಹಾಕಿ ದೇವತೆಗಳಿಗೆ ಸಮರ್ಪಿಸಿದ ತರುವಾಯವೇ ಭುಜಿಸಬೇಕು. ಅಗ್ನಿ ಕಾರ್ಯಗಳನ್ನು ಮಾಡದವರು ತಾವು ಮಾಡುವ ನಿತ್ಯ ಪೂಜೆಯಲ್ಲಿ ಆಹಾರ ಪದಾರ್ಥಗಳನ್ನು ದೇವತೆಗಳಿಗೆ ನಿವೇದನೆಯಾಗಿ ಸಮರ್ಪಿಸಿದ ಬಳಿಕ ಮಾತ್ರವೇ ತಾವು ಆಹಾರವನ್ನು ಸ್ವೀಕರಿಸಬೇಕು. ತಾಯಿ, ತಂದೆ, ಗುರು, ಸೋದರರು, ಸೇವಕರು, ಆಶ್ರಿತರು, ಅತಿಥಿಗಳು, ಅಭ್ಯಾಗತರು, ಅಗ್ನಿ ಇವೆಲ್ಲರೂ ಗೃಹಸ್ಥನಾದ ಯಜಮಾನನಿಂದ ಚೆನ್ನಾಗಿ ಪೂಜಿಸಲ್ಪಡಬೇಕಾದವರು, ಪೋಷಿಸಲ್ಪಡಬೇಕಾದವರು. ಪಾಪರಹಿತರೇ, ಪ್ರತಿಯೊಬ್ಬರೂ ಋಣತ್ರಯ ವಿಮುಕ್ತರಾಗಬೇಕು. ಪ್ರತಿಯೊಬ್ಬರಿಗೂ ದೇವಋಣ, ಋಷಿಋಣ, ಪಿತೃಋಣ ಎಂದು 3 ಋಣಗಳಿರುವವು. ಮಾನವನು ಬ್ರಹ್ಮಚರ್ಯದಿಂದ ಋಷಿ ಋಣದಿಂದಲೂ ವಿಮುಕ್ತನಾಗಬಲ್ಲನು. ಹೀಗೆ ಸಾಲಂಕಾಯನರಿಂದ ಸದಾಚಾರ ವಿಧಾನವನ್ನು ಮತ್ತು ಗಾಯತ್ರಿ ಮಂತ್ರ ಮಹತ್ವವನ್ನು ಕೇಳಿದ ಮಣಿಗುಪ್ತಾದಿಗಳು ಸಂತುಷ್ಟರಾಗಿ ಶ್ರೀವಾಸವಿ ವಿರೂಪಾಕ್ಷರ ಅನಂತರದ ಕಥೆಯನ್ನು ತಿಳಿಯಲು ಆಶಿಸಿ ಆ ಮುನಿಯರೊಡನೆ, ಹೇ ಗುರುದೇವ, ಉಪನಯನ, ವೇದ ಆರಂಭ ಸಂಸ್ಕಾರಗಳನ್ನು ಹೊಂದಿರುವ ವಾಸವಿ ವಿರೂಪಾಕ್ಷರ ವಿದ್ಯಾಭ್ಯಾಸವು ಹೇಗೆ ಸಾಗಿತ್ತು? ಮತ್ತೇನಾಯಿತು? ಈ ವೃತ್ತಾಂತಗಳನ್ನು ನಮಗೆ ದಯೆಯಿಂದ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನ ಮಹರ್ಷಿಯು ಅವರಿಗೆ ಈ ರೀತಿ ಹೇಳತೊಡಗಿದರು. ಆದಿ ಭಾಸ್ಕರ ಸದ್ಗುರುವು ವಾಸವಿ ವಿರೂಪಾಕ್ಷರ ಉಪನಯನ ವೇದಾರಂಭ ಸಂಸ್ಕಾರಗಳನ್ನು ಮಾಡಿಸಿ ಸಂತುಷ್ಟನಾಗಿ ಅವರಿಂದ ಚತುರ್ವೇದಗಳನ್ನು, ಸಮಸ್ತ ಶಾಸ್ತ್ರಗಳನ್ನು, ಕಲೆಗಳನ್ನು ಅಭ್ಯಾಸ ಮಾಡಿಸಿದರು. ವಾಸವಿ ವಿರೂಪಾಕ್ಷರು ಗುರುಗಳನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಅತಿ ಶೀಘ್ರವಾಗಿ ವೇದಾಂಗಗಳನ್ನು
ಷಟ್ಶಾಸ್ತ್ರಗಳನ್ನು, ಚತುಷ್ಷಷ್ಟಿ ಕಲೆಗಳೆಂಬ ಹೆಸರಿನ ವಿದ್ಯೆಗಳನ್ನು ತಾವೇ ಅಭ್ಯಸಿಸಿದರು. ಕ್ರಮವಾಗಿ ಅವರಿಬ್ಬರು ಯೌವನಶ್ರೀಯನ್ನು ಹೊಂದಿದರು. ಇಲ್ಲಿಗೆ ನವಮ ಅಧ್ಯಾಯವು ಸಂಪೂರ್ಣವಾಯಿತು. ಸರ್ವಂ ಶ್ರೀ ವಾಸವಿ ದೇವಿ ಅರ್ಪಣಮಸ್ತು.